ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಾವು ಮಾರ್ಕೆಟ್ಗೆ ಹೋಗಿದ್ವಿ ಮೆಟೀರಿಯಲ್ಸ್ ತರೋಕ್ಕೆ ಅಂತ. ಎಷ್ಟು ಮೆಟೀರಿಯಲ್ಸ್ ತಂದಿದ್ವಿ, ಯಾವ ಬೀಡ್ಸ್ ಏನೇನು ಕಾಸ್ಟು ಅಂತ ನೋಡಿ. ಡಿಫ್ರೆಂಟ್ ಬೀಡ್ಸ್ ಎಲ್ಲ ತಂದಿದ್ದೀವಿ. ಇನ್ನೂ ಬೇಕಿತ್ತು, ಸಿಗಲಿಲ್ಲ. ಬಟ್ ಸಿಕ್ಕಿರೋದ್ರಲ್ಲೇ ಇಷ್ಟು ಥರ ಬೀಡ್ಸ್ ತಂದಿದ್ದೀವಿ. ಯಾವುದಕ್ಕೆ ಏನೇನು ಕಾಸ್ಟ್ ಹಾಕಿದ್ದಾರೆ, 2-3 ಅಂಗಡಿಯಲ್ಲಿ ತಗೊಂಡಿದ್ದೀವಿ. ಒಂದೊಂದು ಅಂಗಡಿಯಲ್ಲಿ ಜಾಸ್ತಿ ಹಾಕಿದ್ದಾರೆ, ಒಂದೊಂದು ಅಂಗಡಿಯಲ್ಲಿ ಕಮ್ಮಿ ಹಾಕಿದ್ದಾರೆ. ಎಲ್ಲಿ ಎಷ್ಟು ಹಾಕಿದ್ದಾರೆ, ಎಷ್ಟು ಚಾರ್ಜು ಅಂತ, ನಿಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಎಲ್ಲ ಒನ್ ಬೈ ಒನ್ ಹೇಳ್ತೀನಿ. ಇದು ಫ್ಲವರ್ ಡಿಸೈನ್, ಗೋಲ್ಡ್ ಕಲರ್ ಬರುತ್ತೆ. ಇದರಲ್ಲಿ 3 ಕಲರ್ಸ್ ತಂದಿದ್ದೀನಿ, ಗೋಲ್ಡ್, ಕಾಪರ್ ಆ್ಯಂಡ್ ಸಿಲ್ವರ್. ಇದು ಬಂದು ನಮಗೆ 300 ರುಪೀಸ್ ಹಾಕಿದ್ದಾರೆ. ಗೋಲ್ಡ್ ಕಲರು ತುಂಬ ಚೆನ್ನಾಗಿದೆ. ಎಲ್ಲ ಬೀಡ್ಸು ಅಷ್ಟೇ ಒಳ್ಳೆ ಫಸ್ಟ್ ಕ್ವಾಲಿಟಿನೇ ತಂದಿದ್ದೀವಿ ನಾವು. ಯಾಕಂದರೆ ಸ್ಯಾರೀಸ್ಗೆ ಹಾಕೋದಲ್ಲ ಮತ್ತು ಕಲರೆಲ್ಲ ಹೋದರೆ ಚೆನ್ನಾಗಿರಲ್ಲ ಅಂತ. ಇದು ಫ್ಲವರ್ ಶೇಪ್ ಗೋಲ್ಡ್ ಬೀಡ್ಸ್ 300. ಇದು ಕಾಪರ್ ಕಲರ್ ನೋಡಿ. ಕಾಪರ್ ಕಲರ್ ಇನ್ನು ಸ್ವಲ್ಪ 20 ರುಪೀಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ನಾನು ಕೆಲವೊಂದು ½ kg ತೊಗೊಂಡಿದ್ದೀನಿ, ಕೆಲವೊಂದು ಒಂದು 250 ಗ್ರಾಮ್ಸ್ ತೊಗೊಂಡಿದ್ದೀನಿ, ಕೆಲವೊಂದು 500 ಗ್ರಾಮ್ಸ್ ತೊಗೊಂಡಿದ್ದೀನಿ. ಈ ಥರ ತೊಗೊಂಡಿದ್ದೀನಿ. ಒಂಥರ ಮಾತ್ರ 1 kg ತೊಗೊಂಡಿದ್ದೀನಿ. ಇದು ಕಾಪರ್ ಫ್ಲವರ್ ಶೇಪ್ ಬೀಡ್ಸ್. ಇದಕ್ಕಷ್ಟೇ ಒಂದು 320 ಹಂಗೆ ಹಾಕಿದ್ದಾರೆ. ಇದು ಸಿಲ್ವರು. ಇದು ಸ್ವಲ್ಪ ಕಾಸ್ಟ್ಲಿ, 450 ರುಪೀಸ್ ಹಂಗೆ ಹಾಕಿದ್ದಾರೆ. ಸಿಲ್ವರ್ ಸ್ವಲ್ಪ ಕಾಸ್ಟ್ಲಿ ಮೆಟೀರಿಯಲ್ಲು, ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಇದೇ ಶಾಪಲ್ಲೇ ನಾವು 3 ಥರದ್ದು 3 ಕಲರು ತಂದಿದ್ದೀವಿ. ಯಾಕಂದರೆ ಇದು ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಹೋಗುತ್ತೆ ಈ ಡಿಸೈನ್ ಕ್ರೋಶಾಗೆಲ್ಲ, ಹಾಗಾಗಿ 3 ಕಲರ್ಸು ತೊಗೊಂಡು ಬಂದಿದ್ದೀನಿ. ಮತ್ತು ನೋಡಿ, ಇದು ಒಂಥರ ಪೈಪ್ ಥರ ಡಿಫ್ರೆಂಟ್ ಆಗಿತ್ತು. ಇದು ಯೂಟ್ಯೂಬ್ಗೆ ಏನಾದರೂ ಡಿಸೈನ್ಸ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಇದಕ್ಕೆ ಮುಂಚೆ ಎಲ್ಲೂ ಹಾಕಿಲ್ಲ. ಈಗ ಹೊಸ್ದಾಗಿ ಏನಾದ್ರು ನಿಮ್ಗೆ ಟ್ರೈ ಮಾಡಿ ತೋರಿಸ್ಬೋದು ಅಂತ ಇದೊಂದು ಬೀಡ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಇದು ಒಂದು 200 ಗ್ರಾಮ್ ಹಂಗೆ ತೊಗೊಂಡಿದ್ದೀನಿ. 200 ಗ್ರಾಮ್ಗೆ ಹಾಕಿದ್ದಾರೆ 170 ರುಪೀಸ್ ಹಂಗೇನು ಹಾಕಿದ್ದಾರೆ. 170 150 ಆ ಥರ ಏನೋ ಹಾಕಿದ್ದಾರೆ. ಚೆನ್ನಾಗಿದೆ ಇದು ಅಷ್ಟೇ ಫಿನಿಶಿಂಗು. ಇದು ಡೋನೆಟ್ ರಿಂಗು. ಇದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಇದು 200 ಗ್ರಾಮ್ಸು 200 ರುಪೀಸ್ ಏನು ಹಾಕಿದ್ದಾರೆ. 200 ಗ್ರಾಮ್ಸ್ ತಂದೆ. ಇದು ಕ್ರೋಶಾ ಯೂಸ್ ಮಾಡೋಕ್ಕೆ ಒಳಗಡೆ ಇದ್ರ ಮೇಲೆ ಎಲ್ಲ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತೀವಿ, ಒಳಗಡೆ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಬೀಡ್ಸು. ಇದು ಚೈನಲ್ಲಿ ಬರುತ್ತಲ್ಲ, ಒಂದು ಬಂಚ್ ತೊಗೊಂಡು ಬಂದೆ, ಸಾಕಾಗುತ್ತೆ, ಮತ್ತೆ ಬೇಕಾದ್ರೆ ತೊಗೋಬೋದು ಅಂತ. ಈ ಥರ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಕಲರೆಲ್ಲ ಏನೂ ಹೋಗಲ್ಲ. ಇದು ಫಸ್ಟ್ ಕ್ವಾಲಿಟಿ ಸೂಪರಾಗಿರುತ್ತೆ. ಮಾಮೂಲಿ ಗೋಲ್ಡ್ ಕಲರ್ ಬೀಡ್ಸು ಮೀಡಿಯಮ್ ಸೈಜ್ ತೊಗೊಂಡು ಬಂದಿದ್ದೀನಿ. ಇದು ಅಷ್ಟೇ ಗೋಲ್ಡು, ಕಾಪರು, ಸಿಲ್ವರು 3 ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಹೋಗುತ್ತೆ, ಅದಕ್ಕಾಗಿ ಇದು 1 kg ಬೀಡ್ಸ್ ತೊಗೊಂಡಿದ್ದೀನಿ ನಾನು. 2 ಪಾಕೆಟ್ಸ್ ತೊಗೊಂಡಿದ್ದೀನಿ, ½ kg. ಇದಕ್ಕಷ್ಟೇ 320 ರುಪೀಸ್ ಹಂಗೆ ಹಾಕಿದ್ದಾರೆ ಒಂದೊಂದು ಪಾಕೆಟ್ಗೆ. ನೋಡಿ, ಈ ಸೈಜ್ ಇದೆ, ತುಂಬ ಚೆನ್ನಾಗಿದೆ. ಒಂದು ಚಿಕ್ಕ ಸೈಜು, ಸ್ವಲ್ಪ ದಪ್ಪದ್ದು 2 ಥರದ್ದು ತಂದಿದ್ದೀನಿ. ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇದು ಸ್ವಲ್ಪ ದಪ್ಪದ್ದು, ಒಂಚೂರು ರೌಂಡ್, ಒಂಚೂರು ಚಿಕ್ಕದು. ಇದು ಕ್ಯಾಪು, ಏನಾದ್ರು ನಿಮಗೆ ಯೂಟ್ಯೂಬ್ಗೆ ತೋರಿಸ್ತೀನಿ ಇದೆಲ್ಲ ಹೆಂಗೆ ಮಾಡೋದು ಕುಚ್ಚು ಇದರಲ್ಲೆಲ್ಲ ಅಂತ. ಇದು ಕ್ಯಾಪ್ ಡಿಸೈನ್ ತಂದೆ. ಇದ್ರ ಒಳಗಡೆ ಕುಚ್ಚು ಹಾಕಿದ್ರೆ ನೀಟಾಗಿ ಕೂರತ್ತೆ, ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಹೇಗೆ ಮಾಡೋದು ಅಂತ ಬರೋ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಇದು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೆ. ಇದು ರೋಸ್ ಬೀಡ್ಸು. ಇದು ಅಷ್ಟೇ 300 ರುಪೀಸು. ಅಂದರೆ ನಾನು 250 ಗ್ರಾಮ್ಸೇ ತೊಗೊಂಡಿದ್ದೀನಿ ಅಷ್ಟೇ, ಒಂದು ಫುಲ್ ತೊಗೊಂಡಿಲ್ಲ. ಈ ಥರದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು 3-4 ವೆರೈಟಿ ತೊಗೊಂಡಿದ್ದೀನಿ. ಹಾಗಾಗಿ 250 ಗ್ರಾಮ್ಸ್ ತೊಗೊಂಡಿದ್ದೀನಿ. 250 ಗ್ರಾಮ್ಸ್ಗೆ 150 ರುಪೀಸ್ ಹಂಗೆ ಹಾಕಿದ್ದಾರೆ. ಇದಕ್ಕೆ ನೋಡಿ, ಇದು ½ kgನೇ ತೊಗೊಂಡಿದ್ದೀನಿ ಫುಲ್ಲು. ಇದಕ್ಕೆ 300 ರುಪೀಸ್ ಹಾಕಿದ್ದಾರೆ. ಇದು ಬೇಬಿ ಕುಚ್ಚು ಎಲ್ಲ ಯೂಸ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ಕಾಪರ್ ತೊಗೊಂಡಿದ್ದೀನಿ, ಗೋಲ್ಡು ತೊಗೊಂಡಿದ್ದೀನಿ, 2 ಕಲರ್ಸು ತೊಗೊಂಡಿದ್ದೀನಿ. ಇದು ಒಂದು ½ kg ಫುಲ್ ತೊಗೊಂಡಿದ್ದೀನಿ. ಇದು ಬೇಬಿ ಕುಚ್ಚಿಗೆ ಹಾಪರ್ ಬೀಟ್ ಥರ ಹಾಕ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಒಂದು ಅಪ್ಲೋಡ್ ಮಾಡ್ತೀನಿ. ಈ ಥರದ್ದು ಸಿಲ್ವರ್ ಬೀಟ್ ಯೂಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಶೇಪ್ ಚೇಂಜ್ ಇದೆ, ಇದು ಅಪ್ಲೋಡ್ ಮಾಡ್ತೀನಿ ನೋಡಿ. ಅದರಲ್ಲೇ ಗೋಲ್ಡ್ ತೋರಿಸ್ತಲ್ಲ, ಈಗ ಇದು ಕಾಪರು. 2 ಕಲರು ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಸ್ಯಾರಿಯಲ್ಲಿ 2 ಕಲರು ಇರುತ್ತಲ್ಲ, ಒಂದೊಂದು ಸರಿ ಗೋಲ್ಡು, ಒಂದೊಂದು ಸರಿ ಕಾಪರು, ಹಾಗಾಗಿ ಯೂಸ್ ಆಗುತ್ತೆ ಅಂತ 2 ಕಲರ್ಸ್ ಇದ್ದರೆ 2 ಕಲರ್ಸು ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಒಂಥರ ಗೋಧಿ ಬೀಡ್ ಥರ ಸ್ವಲ್ಪ ಮೀಡಿಯಮ್ ಸೈಜು ತೊಗೊಂಡು ಬಂದಿದ್ದೀನಿ. ಇದೆಲ್ಲ ವೀಡಿಯೋಸ್ ಎಲ್ಲ ಹೇಗೆ ಮಾಡೋದು ಎಷ್ಟು ಅಂತ ತೋರಿಸ್ತೀನಿ. ಇದು 200 ಗ್ರಾಮು 250 ಗ್ರಾಮು ಇದೆ. ಇದಕ್ಕೂ ಬಂದು ಅಷ್ಟೇ 150 ರುಪೀಸ್ 200 ರುಪೀಸ್ ಹಂಗೆ ಹಾಕಿದ್ದಾರೆ ಚಾರ್ಜು. ತುಂಬ ಚೆನ್ನಾಗಿದೆ. ನಾವು ಇಷ್ಟೆಲ್ಲ ಮೆಟೀರಿಯಲ್ಸ್ ತೊಗೊಂಡಿದ್ದಕ್ಕೆ ನಮಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ಏನು ಅಂತ, ನೀವು ನೋಡ್ತಾ ಇರಿ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಒಂಥರ ಅಂತ ಇದು ತೊಗೊಂಡು ಬಂದಿದ್ದೀನಿ. ಒಂದು ಬೀಡು, ಒಂದು ಕುಚ್ಚು ಆ ಥರ ಎಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿದೆ ಡಿಸೈನು ಅಂತ. ಇದೊಂದು ಸ್ವಲ್ಪ ಇದು ಕಮ್ಮಿನೇ, ಇದು 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಯೂಸ್ ಆಗೋದೆಲ್ಲ 500 ಗ್ರಾಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಮ್ಮಿ ಹೋಗೋದೆಲ್ಲ 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇಷ್ಟಕ್ಕೆ ಮೆಟೀರಿಯಲ್ಸ್ಗೆ ನಮ್ಗೆ 10,000 ಮೇಲೆ ಆಗೋಯಿತು. ಇದು ರೋಸ್ ಬೀಡ್ಸು. ಇದು ಅಷ್ಟೇ, ಇದು ಯೂಸ್ ಆಗುತ್ತೆ ಚೆನ್ನಾಗಿ. ಇದು ತೊಗೊಂಡಿದ್ದೀನಿ.
ನೋಡಿ ಫ್ರೆಂಡ್ಸ್, ಇದು ಈ ಥರ ಬರುತ್ತೆ. ಇದು 300 ರುಪೀಸು. ಇನ್ನು ಕ್ರಿಸ್ಟಲ್ಲು ಎಲ್ಲ ತೊಗೊಂಡು ಬಂದಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ತಂದಿದ್ದೀನಿ, ಎಷ್ಟು ಕಾಸ್ಟು ಅಂತ. ಈಗ ಫಸ್ಟೆಲ್ಲ ಗೋಲ್ಡ್ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ, ಮತ್ತು ಸಿಲ್ವರು ಕಾಪರು ಎಲ್ಲ ತೋರಿಸ್ತೀನಿ. ಇದು ಸ್ವಲ್ಪ ಇದು ಉದ್ದ ಬೀಡು, ಇದು ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ನಿಮ್ಗೆ ವಿಡಿಯೋಸಲ್ಲೆಲ್ಲ ಈ ಥರ ಮಾಡೋದು ಇದೆಲ್ಲ ಅಂತ ತೋರಿಸ್ಕೊಡ್ತೀನಿ, ನೋಡ್ತಾಯಿರಿ. ತುಂಬ ಒಂಥರ ಚೆನ್ನಾಗಿರುತ್ತೆ ಈ ಬೀಡು ಅಂತ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಕವರಲ್ಲಿ ನಿಮ್ಗೆ ಹಂಗೆ ಗೊತ್ತಾಗ್ತಾಯಿದೆ ಅಷ್ಟೇ, ಚೆನ್ನಾಗಿದೆ. ಇದು ಸ್ವಲ್ಪ ಉದ್ದದ ಬೀಡ್ಸು, ಚೆನ್ನಾಗಿರುತ್ತೆ. ಇದನ್ನು ಬರೋ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ. ಇದುವರೆಗೂ ನಿಮ್ಗೆ ಈ ಬೀಡು ಯೂಸ್ ಮಾಡ್ಕೊಂಡು ನಾನು ಮಾಡಿಲ್ಲ, ಈಗ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ, ನೋಡ್ತಾಯಿರಿ. ಇದು 250 ಗ್ರಾಮ್ಸ್ ತೊಗೊಂಡು ಬಂದೆ ಸಾಕು ಅಂತ. ಇದಕ್ಕೂ 150 ರುಪೀಸ್ ಹಾಕಿದ್ದಾರೆ, ಪರವಾಗಿಲ್ಲ. ಒಂದೊಂದು ಅಂಗಡಿಯಲ್ಲಿ 150 ಹಾಕಿದ್ದಾರೆ. 3 ಅಂಗಡಿಯಲ್ಲಿ ತಂದ್ವಿ, ಒಂದೊಂದು ಹತ್ರ ಮೋಸ ಮಾಡಿಬಿಟ್ಟವ್ರೆ. 20 ರುಪೀಸ್ 30 ರುಪೀಸ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾರೆ. ಇದು ಅಷ್ಟೇ, ಒಂದು ಬೀಡು ಒಂದು ಕುಚ್ಚಿಗೆ ಹಾಕೋಕ್ಕಾಗತ್ತೆ ಅಂತ ಇದು 250 ಗ್ರಾಮ್ಸೇ ತೊಗೊಂಡು ಬಂದ್ವಿ ಸಾಕು ಅಂತ. ಈ ಥರದ್ದು ಇನ್ನು ಸ್ವಲ್ಪ ಹೋಲ್ ದಪ್ಪ ಇರೋದು, ಅದು 1/2 kg ತೊಗೊಂಡಿದ್ವಿ, ಹಾಗಾಗಿ ಇದು 250 ಗ್ರಾಮ್ಸೇ ಸಾಕು ಅಂತ 250 ಗ್ರಾಮ್ಸ್ ತೊಗೊಂಡಿದ್ದೀವಿ ಫ್ರೆಂಡ್ಸ್. 150 ರುಪೀಸ್ ಹಾಕಿದ್ದಾರೆ. ಇದು ಫ್ಲವರ್ ಶೇಪ್ ಬೀಡ್ಸು, ಇದು 1/2 kg ತೊಗೊಂಡಿದ್ದೀನಿ. ಇದು ಅಷ್ಟೇ 300 ರುಪೀಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ವಿಡಿಯೋ. ತುಂಬ ಗ್ರ್ಯಾಂಡಾಗಿ ಬ್ರೈಡಲಾಗಿ ಬರುತ್ತೆ. ಈ ಬೀಡ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ 1 ಅವರಲ್ಲೇ ಫಿನಿಷ್ ಮಾಡ್ಬೋದು. 400ವರೆಗೂ ಚಾರ್ಜ್ ಮಾಡ್ಬೋದು. ಇದು ಅಷ್ಟೇ 300 320 ಹಂಗೆ ಹಾಕಿದ್ದಾರೆ ಫ್ರೆಂಡ್ಸ್. ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಹಾಕಿದ್ದಾರೆ. ಒಂದೇ ಅಂಗಡಿಯಲ್ಲಿ ಸಿಕ್ಕಿಲ್ಲ ವೆರೈಟೀಸು, ಹಾಗಾಗಿ 2-3 ಅಂಗಡಿಗೆ ಹೋಗಿ ತೊಗೊಂಡು ಬಂದ್ವಿ. ಇದು ಅಷ್ಟೇ, ಇದರಲ್ಲೂ ಅಷ್ಟೇ 3 ಕಲರ್ ತೊಗೊಂಡು ಬಂದಿದ್ದೀವಿ. ಗೋಲ್ಡು, ಕಾಪರು, ಸಿಲ್ವರು. ಇದು ಕ್ರೋಶಾಗಿ ನಮ್ಗೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಗೋಲ್ಡ್ ಮಾತ್ರ 1/2 kg ತೊಗೊಂಡಿದ್ದೀವಿ. ನೋಡಿ ಈ ಥರ ಬಂದಿದೆ. ಫಿನಿಶಿಂಗ್ ಅಂತೂ ಎಲ್ಲನೂ ಚೆನ್ನಾಗಿದೆ. ಇದು ಬಟರ್ ಪ್ಲೇ ಇರಲಿ, ಚೆನ್ನಾಗಿ ಏನಕ್ಕಾದ್ರೂ ಯೂಸ್ ಮಾಡ್ಬೋದು, ಸ್ವಲ್ಪ ಚೆನ್ನಾಗಿದೆ ಅಂತ ಬಟರ್ ಪ್ಲೇ ಡಿಸೈನು ಈ ಥರ ತೊಗೊಂಡು ಬಂದಿದ್ದೀನಿ. ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ. 200 ಗ್ರಾಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. 200 ಗ್ರಾಮ್ಸ್ಗೂ 150 ರುಪೀಸ್ ಹಾಕಿದ್ದಾರೆ. ನೋಡಿ ಈ ಥರ ಚೆನ್ನಾಗಿದೆ ಬಟರ್ ಪ್ಲೇ. ಅಲ್ಲೆಲ್ಲ ಕುಚ್ಚು ಬದಲು ಈ ಬಟರ್ ಪ್ಲೇ ಏನಾದರೂ ಹಾಕ್ಬೋದು, ಚೆನ್ನಾಗಿರುತ್ತೆ ಅಂತ ಬಟರ್ ಪ್ಲೇಸ್ ತೊಗೊಂಡು ಬಂದಿದ್ದೀನಿ. ಇದು ರಿಂಗ್ ಬೀಡು, ಕ್ರೋಶ ವರ್ಕ್ಗೆ ಯೂಸ್ ಮಾಡ್ತೀವಿ. ನಾರ್ಮಲ್ ಕಮ್ಮಿನೇ, ಆಲ್ಮೋಸ್ಟ್ ಕ್ರೋಶ ವರ್ಕ್ಗೆ ಜಾಸ್ತಿ ಯೂಸ್ ಮಾಡೋದು. ಇದು 3 ಕಲರು ತೊಗೊಂಡು ಬಂದಿದ್ದೀವಿ. ಗೋಲ್ಡು, ಕಾಪರು, ಸಿಲ್ವರು. ಗೋಲ್ಡ್ ಮಾತ್ರ 1/2 kg ತೊಗೊಂಡಿದ್ದೀವಿ. ಕಾಪರು, ಸಿಲ್ವರ್ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀವಿ. ಇದು 300 ರುಪೀಸ್ ಹಾಕಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬರುತ್ತೆ, ಆಗಲಿ ವೆಯ್ಟ್ ಕಮ್ಮಿ ಇರುತ್ತಲ್ಲ. ಇದು ನೋಡಿ ಈ ಶೇಪು, ಇದು ಒಂಥರ ಇದು ಬೇರೆ ಶೇಪು. ಇದು ವಿಡಿಯೋಸಲ್ಲಿ ನಾನು ಕ್ರೋಶಾಗಿ ಇದು ತುಂಬ ಯೂಸ್ ಮಾಡ್ತೀನಿ, ಹಾಗಾಗಿ ಈ ಬೀಡ್ಸು ತೊಗೊಂಡು ಬಂದಿದ್ದೀನಿ. ಇದು 250 ಗ್ರಾಮ್ಸೇ ತೊಗೊಂಡಿದ್ದೀನಿ. ಯಾಕಂದರೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಈ ಸೈಜು ಒಂದು 4-5 ವೆರೈಟೀಸ್ ತೊಗೊಂಡಿದ್ದೀನಿ, ಹಾಗಾಗಿ 250 ಗ್ರಾಮ್ಸ್ ಸಾಕು ಅಂತ ಒಂದೊಂದು 250 ಗ್ರಾಮ್ಸ್ ತೊಗೊಂಡು ಬಂದಿದ್ದೀನಿ. ಇದು ಮಾತ್ರ 1/2 kg ತೊಗೊಂಡಿದ್ದೀನಿ. ಇದು ಬೇಬಿ ಕುಚ್ಚಿಗೆ ಬೀಡ್ ಹಾಕೋದು, ಇದು ಬೇಗ ಆಗುತ್ತೆ. ಇದು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಸಿಲ್ವರ್ ಬೀಡ್ ಯೂಸ್ ಮಾಡಿಕೊಂಡು ಸೇಮ್ ಇದೆ. ಗೋಲ್ಡ್ ಅಪ್ಲೋಡ್ ಮಾಡ್ತೀನಿ ಮುಂದೆ ಯಾವಾಗಾದರೂ ನೋಡಿ. ಇದು ತುಂಬ ಹೋಗುತ್ತೆ ನಮಗೆ, ಹಾಗಾಗಿ ಇದು 250 ಗ್ರಾಮ್ಸ್ ತೊಗೊಂಡು ಬಂದಿದ್ದೀನಿ. ಇದು ಸಿಲ್ವರು ನೋಡಿ, ಸ್ವಲ್ಪ ದಪ್ಪ ಸೈಜು. ಇದರಲ್ಲೂ 2 ಸೈಜ್ ತಂದಿದ್ದೀನಿ, ದಪ್ಪದ್ದು ಸಣ್ಣದ್ದು. ನೋಡಿ ಇದು 1/2 kg ಪ್ಯಾಕೆಟು. ಇದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, 450 ಹಂಗೆ ಹಾಕಿದ್ದಾರೆ. ಸಿಲ್ವರು ಸ್ವಲ್ಪ ಎಲ್ಲದಕ್ಕಿಂತ ಕಾಸ್ಟು, ಅಂದರೆ ಇದು ನಾನು ಮಾರ್ಕೆಟ್ ಪ್ರೈಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಅಂಗಡಿಯಲ್ಲೆಲ್ಲ ಈ ರೇಟ್ಗೆ ಕೊಡಲ್ಲ, ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಇದು ಹೇಳಿದ್ನಲ್ಲ ಆಗಲೇ 3 ಕಲರು ತಂದಿದ್ದೀನಿ ಅಂತ. ಇದು ಸಿಲ್ವರು, ಕ್ರೋಶ ವರ್ಕಿಗೆ ಯೂಸ್ ಆಗುತ್ತೆ. ಸಿಲ್ವರ್ ಕಮ್ಮಿ ತಂದಿದ್ದೀನಿ ಅಂತ ಇದು 250 ಗ್ರಾಮ್ಸ್ ತೊಗೊಂಡು ಬಂದಿದ್ದೆ. ಇದು ಫ್ಲವರ್ ಶೇಪು. ಇದರಲ್ಲೂ ಅಷ್ಟೇ ಗೋಲ್ಡು, ಸಿಲ್ವರು, ಕಾಪರ್ 3 ಕಲರು ತಂದಿದ್ದೀನಿ. ಇದು ಫ್ಲವರ್ ಶೇಪು, ಕ್ರೋಶ ವರ್ಕಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಮುಂದೆ ವೀಡಿಯೋಸಲ್ಲೆಲ್ಲ ಕ್ರೋಶ ವರ್ಕ್ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ತಪ್ಪದೆ ಎಲ್ಲರೂ ನೋಡಿ, ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸು ತಪ್ಪದೆ ನೋಡಿ. ನೋಡಿ ಇದು ರೌಂಡ್ ಬೀಡ್ಸು, ಅವಾಗೆ ಸ್ವಲ್ಪ ದಪ್ಪ ಸೈಜು. ಇದು ಮೀಡಿಯಮ್ ಸೈಜು, ಎಲ್ಲ ಸೈಜು ಬೇಕಾಗತ್ತೆ ನಮಗೆ, ಹಾಗಾಗಿ ಇದು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡು ಬಂದಿದ್ದೀನಿ. 2 ಸೈಜು ತೊಗೊಂಡು ಬಂದಿದ್ದೀನಿ ಸಿಲ್ವರಲ್ಲಿ. ಸಿಲ್ವರು, ಕಾಪರು ಸ್ವಲ್ಪ ವೆರೈಟೀಸು ಕಮ್ಮಿ ಸಿಕ್ತು. ಗೋಲ್ಡಲ್ಲಿ ಸ್ವಲ್ಪ ಪರವಾಗಿಲ್ಲ ವೆರೈಟೀಸ್ ಸಿಕ್ತು. ಇನ್ನೂ ಸ್ವಲ್ಪ ವೆರೈಟೀಸ್ ಬೇಕಿತ್ತು, ಬಟ್ ನಮ್ಗೆ ಟೈಮ್ ಆಯಿತು, ಸಿಗಲಿಲ್ಲ ಅಂತ ಬಂದುಬಿಟ್ವಿ ಫ್ರೆಂಡ್ಸ್. ಇದು ಲೀಫ್ಸು ಸ್ವಲ್ಪನೇ ಇತ್ತು ಒಂದು ಅಂಗಡಿಯಲ್ಲಿ, ಅದಕ್ಕೆ ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಿತ್ತು, ಇರಲಿಲ್ಲ, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಒಂದು 50 ಗ್ರಾಮ್ಸ್ ಆ ಥರ ಇತ್ತು. ಇದು ಸ್ವಲ್ಪ 50 ಗ್ರಾಮ್ಸ್ಗೆ ಜಾಸ್ತಿ ಹಾಕಿದ್ದಾರೆ. ಇದು ಲಕ್ಷ್ಮೀಕಾಯಿನೂ 3 ಕಲರು ತಂದಿದ್ದೀನಿ.
ಗೋಲ್ಡು ಕಾಪರು ಚಿಕ್ಕ ಚಿಕ್ಕ ತೊಗೊಂಡು ಬಂದಿದ್ದೀನಿ 100 ಗ್ರಾಮ್ಸು. ಗೋಲ್ಡು ಜಾಸ್ತಿ ತೊಗೊಂಡು ಬಂದಿದ್ದೀನಿ, ಕಾಪರು ಸಿಲ್ವರು ಕಮ್ಮಿ ತೊಗೊಂಡು ಬಂದಿದ್ದೀನಿ. ನೋಡಿ ಸಿಲ್ವರಲ್ಲಿ ಈ ಥರ ಒಂದು 6-7 ವೆರೈಟಿ ಸಿಕ್ಕಿದೆ ಅಷ್ಟೇ ಸಿಲ್ವರಲ್ಲಿ. ಗೋಲ್ಡಲ್ಲಿ ತುಂಬ ವೆರೈಟಿ ಸಿಕ್ಕಿದೆ. ಇದು ಲಕ್ಷ್ಮೀಕಾಯಿನು ಆಗಲೇ ಸಿಲ್ವರ್ ತೋರಿಸ್ನಲ್ಲ, ಇದು ಗೋಲ್ಡು. ಇದು 250 ಗ್ರಾಮ್ಸು. ಸಿಲ್ವರು ಕಾಪರ್ 100 ಗ್ರಾಮ್ಸ್ ತೊಗೊಂಡು ಬಂದ್ವಿ, ಕಮ್ಮಿ ಬರುತ್ತಲ್ಲ ಅಂತ. ನಮ್ಗೆ ತುಂಬ ಹೋಗುತ್ತೆ ಲಕ್ಷ್ಮೀಕಾಯಿನಂತೂ. ಕ್ರೋಶಗೆ ಒಂದು ಡಿಸೈನ್ಗೆ ಲಕ್ಷ್ಮೀಕಾಯಿನ ಹಾಕಿ ಕುಚ್ಚು ಹಾಕಿ ಅಂತಾರೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ಮುಂದೆ ವೀಡಿಯೋಸಲ್ಲಿ, ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ, ಇನ್ನೂ ಬೇರೆ ವೀಡಿಯೋಸ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಕಾಪರ್ ಕಲರು ಮೀಡಿಯಮ್ ಸೈಜು ರೌಂಡ್ದು ತೊಗೊಂಡು ಬಂದಿದ್ದೀನಿ. ಯೂಸ್ ಆಗುತ್ತೆ, ಕಾಪರ್ ಕಲರ್ ಇರೋ ಜರಿ ಬಾರ್ಡರ್ ಬಂದರೆ ಯೂಸ್ ಆಗುತ್ತೆ ಅಂತ ಇದು ತೊಗೊಂಡು ಬಂದಿದ್ದೀನಿ ಕಾಪರು. ಇದಕ್ಕೂ ಅಷ್ಟೇ 300-320 ರುಪೀಸ್ ಹಂಗೆ ಹಾಕಿದ್ದಾರೆ. ಇದು ಫ್ಲವರ್ ಶೇಪು. ಇದಾದರೂ 3 ಕಲರು ತೊಗೊಂಡು ಬಂದಿದ್ದೀನಿ, ಕಾಪರು, ಗೋಲ್ಡು, ಸಿಲ್ವರ್ ಎಲ್ಲ. ಇದು 250 ಗ್ರಾಮ್ಸ್ ತೊಗೊಂಡು ಬಂದಿದ್ದೀನಿ ಅಷ್ಟೇ, 3 ಕಲರ್ ತೊಗೊಂಡಲ್ಲ ಹಾಗಾಗಿ. ಇದು 250 ಗ್ರಾಮ್ಸ್ಗೆ ಇದು 160 ಹಂಗೆ ಹಾಕಿದ್ದಾರೆ. ಇದು ಅರ್ಧ kg ಪ್ಯಾಕೆಟ್ ತೊಗೊಂಡೆ. ಇದು ಇದಕ್ಕೆ ಯೂಸ್ ಆಗುತ್ತೆ ನನಗೆ, ಜಾಸ್ತಿ ಬೇಬಿ ಕುಚ್ಚಿಗೆ ಅಂತ ಇದು ಚೆನ್ನಾಗಿ ಹೋಗುತ್ತೆ ಅಂತ ಕಾಪರು. ಇದರಲ್ಲೂ ಕಾಪರು, ಗೋಲ್ಡು, ಸಿಲ್ವರ್ 3 ಥರನೂ ತೊಗೊಂಡಿದ್ದೀನಿ. ಇದು ರಿಂಗು, ಇದು ಸ್ವಲ್ಪ ಕಮ್ಮಿನೇ ತೊಗೊಂಡೆ, ಒಂದು 200 ಗ್ರಾಮ್ಸ್ ಏನೋ ಇರಬೇಕು ಮೋಸ್ಟ್ಲಿ. ಇದು ಗೋಲ್ಡ್ ಮಾತ್ರ ಒಂದು ಅರ್ಧ kg ತೊಗೊಂಡೆ. ಇದು ಕಾಪರ್ ಕಮ್ಮಿ ಬರುತ್ತೆ, ಮನೆಯಲ್ಲೂ ಸ್ವಲ್ಪ ಇತ್ತು ಇನ್ನೂ 100 ಗ್ರಾಮು, ಅದಕ್ಕೆ 200 ಗ್ರಾಮ್ ತೊಗೊಂಡಿದ್ದೀನಿ. ಇದು ಮಾಮೂಲಿ ಕಾಪರ್ದು ಸ್ಮಾಲ್ ಸೈಜ್ ಬೀಡ್ಸು ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಕ್ರೋಶಾಗೆ, ನಾರ್ಮಲ್ಗೆ ಎಲ್ಲ ಯೂಸ್ ಆಗುತ್ತೆ. ಇದು ಲಕ್ಷ್ಮೀಕಾಯಿನು ಕಾಪರ್ದು. ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ಕತ್ಲಾಗಿದೆ, ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಕಾಪರ್ ಕಲರ್ ಅಂತ. ಇದು ಕಾಪರ್ ಕಲರ್ ತುಂಬ ಚೆನ್ನಾಗಿದೆ ಫಿನಿಶಿಂಗು. ಇದು ಅಷ್ಟೇ, ನಾವು ಎಷ್ಟು ಒಂದು 50 ಗ್ರಾಮ್ಸಿಂದ ತೊಗೊಂಡು ಬಂದಿದ್ದೀನಿ ಅಷ್ಟೇ ಕಾಪರು ಮತ್ತು ಸಿಲ್ವರು. ಗೋಲ್ಡ್ ಜಾಸ್ತಿ ತೊಗೊಂಡು ಬಂದಿದ್ದೀನಿ, ಕ್ರಿಸ್ಟಲ್ ತೊಗೊಂಡು ಬಂದೆ. ಕೆಲವೊಬ್ಬರು ಕ್ರಿಸ್ಟಲ್ ಲೈಕ್ ಮಾಡ್ತಾರೆ, ಗೋಲ್ಡ್ ಬೇಡ ಅಂತ. ಅದಕ್ಕೆ ಇದು ಬ್ಲ್ಯಾಕ್ ಕಲರು ಮತ್ತು ಆರೆಂಜ್ ಕಲರು 2 ಕಲರ್ಸ್ ತೊಗೊಂಡು ಬಂದೆ. ಮನೇಲಿ ಪಿಂಕು, ಗ್ರೀನು ಎಲ್ಲ ಇತ್ತು, ಆಗ ಅವೇನು ತೊಗೊಂಡು ಬಂದಿಲ್ಲ. ಇದು ಖಾಲಿ ಆಗಿತ್ತು, ಬ್ಲ್ಯಾಕು ಆರೆಂಜ್ ತೊಗೊಂಡು ಬಂದೆ. ಇದು ಮಲ್ಟಿ ಕಲರ್ ಕ್ರಿಸ್ಟಲ್ಲು ಒಂದು 20 ಸರ ಹಂಗೆ ತೊಗೊಂಡು ಬಂದೆ. ಇಲ್ಲಿ ಸ್ಮಾಲ್ದು ಗೋಲ್ಡ್ ಗೊತ್ತಾಗ್ತಾಯಿದೆ ನೋಡಿ, ಅದು ಅದರಲ್ಲೇ ಮಿಕ್ಸ್ ಮಾಡಿದ್ದಾರೆ. ಅದೊಂದು 5 ಚೈನ್ ತೊಗೊಂಡು ಬಂದೆ. ಅದು ಸ್ಮಾಲ್ ಬಂದು 20 ರುಪೀಸೇನೋ ಹಾಕಿದ್ದಾರೆ. ಇದು ಕ್ರಿಸ್ಟಲ್ ಬಂದು 15 ರುಪೀಸ್ ಹಾಕಿದ್ದಾರೆ. ಇದು ಮಾರ್ಕೆಟ್ ಪ್ರೈಸು ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಅಂಗಡಿಯಲ್ಲಿ ಯಾರೂ ಇಷ್ಟು ಕಮ್ಮಿಗೆ ಕೊಡಲ್ಲ. ನಾನು ಮಾರ್ಕೆಟಲ್ಲಿ ತೊಗೊಂಡು ಬಂದಿರೋದ್ರಿಂದ ನನಗೆ ಇಷ್ಟು ಕಮ್ಮಿಗೆ ಸಿಕ್ಕಿದೆ. ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಮಾರ್ಕೆಟ್ಗೆ ಹೋಗ್ತೀನಿ, ಜಾಸ್ತಿ ಬಿಡಿಸ್ಬೇಕಾಗತ್ತಲ್ಲ ಅಂತ. ಇದು ಸ್ಟೋನ್ಸು, ಇದು ಎಷ್ಟು ಒಂದು ಹಾಕಿದ್ದಾರೆ ಫ್ರೆಂಡ್ಸ್, ಒಂದು 500 ಹಂಗೆ ಹಾಕಿದ್ದಾರೆ, 500-600 ಹಂಗೆ ಹಾಕಿದ್ದಾರೆ. ಇದು ನೋಡಿ ತುಂಬ ಸ್ಟೋನ್ಸ್ ಇದೆ, ಒಂದು 3000 ಸ್ಟೋನ್ಸು ಆ ಥರ, 2000-3000 ಸ್ಟೋನ್ಸ್ ಇರುತ್ತೆ. ಇದಂತೂ ನಂಗೆ ತುಂಬ ವರ್ತು. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗ್ತಾರೆ, ಹಾಗಾಗಿ ನಾನು ಮಾರ್ಕೆಟಲ್ಲಿ ಅಷ್ಟು ಚಾರ್ಜ್ ಬಿತ್ತು. ಬಟ್ ಇಲ್ಲೆಲ್ಲ ಕೇಳಬೇಡಿ ಫ್ರೆಂಡ್ಸ್, ಇಲ್ಲಿ ಯಾರೂ ಕೊಡಲ್ಲ ಅಂಗಡಿಯಲ್ಲಿ. ನಿಮ್ಗೆ ಈ ರೇಟಿಗೆ ಬೇಕು ಅಂದರೆ ಮಾರ್ಕೆಟ್ಗೆ ಹೋಗಿ. ಗ್ರೀನ್ ಕಲರ್ ಕ್ರಿಸ್ಟಲ್, ಇದು ಒಂದು 5 ಚೈನ್ ತಂದಿದ್ದೀನಿ, ಯೂಸ್ ಆಗುತ್ತೆ ಅಂತ ಇತ್ತು ಮನೆಯಲ್ಲೂ. ಹಾಗೂ ಸ್ವಲ್ಪ ಗ್ರೀನ್ ಜಾಸ್ತಿ ಬರುತ್ತಲ್ಲ, ಹಾಗಾಗಿ ಗ್ರೀನ್ ಕಲರು ಕ್ರಿಸ್ಟಲ್ಲು ತೊಗೊಂಡು ಬಂದಿದ್ದೀನಿ. ಇದು ವೆಲ್ವೆಟು, ತುಂಬ ಜನ ಕೇಳ್ತಾರೆ ವೆಲ್ವೆಟ್ ನನ್ನ ಹತ್ರ. ಮನೆಯೆಲ್ಲ ಒಂದು 2 ಸೀರೆ ರಿಜೆಕ್ಟೇ ಆಯಿತು, ವೆಲ್ವೆಟ್ ಬೀಡ್ಸ್ ಇಲ್ಲ ಅಂತ. ಇದಕ್ಕೆ ಕುಚ್ಚು ಏನು ಬರಲ್ಲ, ಬರೀ ಬೀಡ್ಸೇ ಹಾಕ್ತೀವಿ. ಹಾಗಾಗಿ ಗ್ರೀನ್ ಕಲರ್ ಮತ್ತು ಒಂಥರ ಪಿಂಕ್ ಕಲರ್ 2 ಕಲರ್ ತೊಗೊಂಡು ಬಂದಿದ್ದೀನಿ. ವೆಲ್ವೆಟ್ ಬೀಡ್ಸ್ ಇದು ಒಂದು ಚೈನು 20 ರುಪೀಸ್ ಹಂಗೇನೋ ಬಿದ್ದಿದೆ ಫ್ರೆಂಡ್ಸ್. 2 ಕಲರ್ಸು, ಅದೊಂದು 5, ಇದೊಂದು 5, 10 ತಂದಿದ್ದೀನಿ. ಇದು ಪರ್ಲ್ ಬೀಡ್ಸು ಮೀಡಿಯಮ್ ಸೈಜ್. ನಾನು ಮಾಮೂಲಿ ಯಾವಾಗಲೂ ಅಪ್ಲೋಡ್ ಮಾಡಿದ್ದೀನಿ ತುಂಬ ವೀಡಿಯೋಸ್ಗೆ, ಖಾಲಿ ಆಗಿತ್ತು. ಇದೊಂದು ಅರ್ಧ kg ತೊಗೊಂಡು ಬಂದಿದ್ದೀನಿ. ಅರ್ಧ kgಗೆ 250 ರುಪೀಸ್ ಏನೋ ಹಾಕಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ತುಂಬ ಕಮ್ಮಿ ಹಾಕಿದ್ದಾರೆ, ಪರವಾಗಿಲ್ಲ ವರ್ತು ಅನಿಸ್ತು. ಇಲ್ಲೆಲ್ಲ ತೊಗೊಂಡಿದ್ರೆ ನಮಗೆ ಸ್ವಲ್ಪ ಟೈಲರ್ ಕೊಡೋ ಅಮೌಂಟಿಗೆ ನಮ್ಗೆ ಇಲ್ಲಿ ಡೈರೆಕ್ಟಾಗಿ ನಾವು ಸ್ವಲ್ಪ ಕಮ್ಮಿ ಚಾರ್ಜ್ ಮಾಡ್ತೀವಿ. ಹಾಗಾಗಿ ನಮ್ಗೆ ವರ್ಕೌಟ್ ಆಗೋಲ್ಲ ಅಂತ ನಾನು ಮಾರ್ಕೆಟ್ಗೆ ಹೋಗಿ ಯಾವಾಗಲೂ ತರೋದು ಫ್ರೆಂಡ್ಸ್. ಅದು ಮಾರ್ಕೆಟಲ್ಲಿ ಇಷ್ಟ ಹಾಕಿದ್ದಾರೆ ನೋಡಿ. ಗೋಲ್ಡ್ ಕಲರ್ ಒಂದು 3 ಬಂಡಲ್ಸ್ ತಂದಿದ್ದೀನಿ, ಒಂದರಲ್ಲಿ 10 ಇರುತ್ತೆ. ಇದು 150 ರುಪೀಸ್ ಹಾಕಿದ್ದಾರೆ ಪರ್ ಬಂಡಲ್ಲು. ನಾನು ಜಾಸ್ತಿ ಗೋಲ್ಡ್ ಬರುತ್ತೆ, ಹಾಗಾಗಿ ಗೋಲ್ಡ್ ಕಲರ್ 3 ಬಂಡಲ್ಸ್ ತೊಗೊಂಡಿದ್ದೀನಿ. ಕಾಪರ್ ಕಲರ್ ಒಂದು ಬಂಡಲ್ ತೊಗೊಂಡೆ ನೋಡಿ, ಇದು ಕಾಪರ್ ಕಲರ್ ಮತ್ತು ಇದು ಸಿಲ್ವರ್ ಕಲರ್ ಒಂದು ಬಂಡಲ್. ಇಷ್ಟು ಬಂಡಲ್ಸ್ ತೊಗೊಂಡು ಬಂದಿದ್ದೀನಿ. ಗೋಲ್ಡ್ 3, ಕಾಪರ್ 1. ಇಷ್ಟು ಮೆಟೀರಿಯಲ್ಸ್ ತೊಗೊಂಡಿದ್ದಕ್ಕೆ ಇದೊಂದು ಫ್ರೀ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಕೊಡಿ ಅಂದಿದ್ದಕ್ಕೆ ಗಮ್ ಬಾಟ್ಲು ಒಂದು ಫ್ರೀ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮಗಂತೂ ಹೇಳೋಕ್ಕೆ ಒಂಥರ ಅನಿಸ್ತಾ ಇದೆ, ಬಟ್ ಅದು ಕೊಟ್ಟಿದ್ದಾರೆ ಫ್ರೀ ಅವರು. ಸರಿ ಇರಲಿ, ಕೊಟ್ಟಿದ್ದು ಬೇಡ ಅನ್ಬಾರ್ದು ಅಂತ ತೊಗೊಂಡು ಬಂದಿದ್ದೀವಿ. ಈಗ ನೋಡಿ, ಇದು ಕ್ರಿಸ್ಟಲ್ ಆದರೆ ಚೆನ್ನಾಗಿ ಹೋಗುತ್ತೆ ನಮ್ಮ ಹತ್ರ. ಹಾಗಾಗಿ ಇದು
ಒಂದು 50 ಚೈನ್ ಇದೆ. 50 ಚೈನ್ ಹೌದು ಫ್ರೆಂಡ್ಸ್, 50 ಚೈನ್ಗೆ ಒಂದು 750 ಹಂಗಾಯಿತು. ಒಂದು ಚೈನ್ಗೆ 15 ರುಪೀಸ್ ಹಂಗೆ ಬೀಳುತ್ತೆ ಇದು. ಇಲ್ಲೆಲ್ಲ ಸ್ವಲ್ಪ 30 ರುಪೀಸ್ ಹಂಗೆ ಬೀಳುತ್ತೆ. ಇದು ಒಂದು ಬಂಚ್ ಫುಲ್ ತೊಗೊಂಡು ಬಂದೆ, ಜಾಸ್ತಿ ಹೋಗುತ್ತೆ ನಮ್ಮ ಹತ್ರ ಅಂತ. ಸ್ಟೋನ್ಸ್ ಎಲ್ಲ ತಂದಿದ್ನಲ್ಲ, ಆ ಸ್ಟೋನ್ಸ್ಗೆ ಇದಕ್ಕೆ ಸೆಂಟ್ರಲ್ಲಿ ಹಾಕ್ತೀನಿ. ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಇಷ್ಟು ಮೆಟೀರಿಯಲ್ಸ್ ಆದರೆ ತಂದಿದ್ದೀನಿ ಫ್ರೆಂಡ್ಸ್. ಇಷ್ಟು ಮೆಟೀರಿಯಲ್ಸ್ಗೆ ನಮಗೆ 10,000 ಸಮಥಿಂಗ್ ಆಯಿತು ಮಾರ್ಕೆಟಲ್ಲಿ. ಇಲ್ಲಾದರೆ ನಮಗೆ ಒಂದು 25 to 30,000ವರೆಗೂ ಆಗಿರೋದು. 1 to 333 ಅಲ್ಲ ಫ್ರೆಂಡ್ಸ್, ಇಲ್ಲಿ ಇಷ್ಟು ಹೋಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.